श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 1 अर्जुन विषाद योग संपुಟ 50। तव भीमसेनु विसणैला जैसा महाकाळू खवळला तेणे पौंड्र आस्फुरिला ಮಹಾಶಂಖು। ಆಗ ಅತ್ಯಂತ ಆವೇಶಗೊಂಡ ಭೀಮಸೇನನು ಕ್ಷುಬ್ಧವಾದ ಮಹಾಕಾಲದಂತಾಗಿ ಅವನು ಪೌಂಡ್ರವೆಂಬ ಮಹಾಶಂಖವನ್ನು ಜೋರಾಗಿ ಊದಿದನು। ಅಷ್ಟರಲ್ಲಿ ಅತ್ಯಂತ ಆವೇಶಗೊಂಡ ಭೀಮಸೇನನು ಕ್ಷುಬ್ಧನಾದ ಕೃತಾಂತನಂತಾಗಿ ಅರ್ಥಾತ್ ಪ್ರತ್ಯಕ್ಷ ಯಮನಂತಾಗಿ ತನ್ನ ಪೌಂಡ್ರವೆಂಬ ಶಂಖವನ್ನು ಅತ್ಯಂತ ದೊಡ್ಡ ದನಿಯಲ್ಲಿ ಊದಿದನು। ತೋ ಮಹಾಪ್ರಲಯ ಜಲಧರು ಜೈಸಾ ಘಡಘಡಿಲ ಗಹಿರು ತವ ಅನಂತ ವಿಜಯೋ ಯುಧಿಷ್ಠಿರು ಆಸ್ಫುರಿತಸೆ। ಮಹಾಪ್ರಳಯ ಕಾಲದ ಮೇಘವು ಗುಡುಗಿದಂತಾಯಿತದರ ಗಂಭೀರ ಶಬ್ದವು ಆಗ ಯುಧಿಷ್ಠಿರನೆಂದ ಅನಂತ ವಿಜಯವೆಂಬ ಶಂಖವು ಊದಲ್ಪಟ್ಟಿತು। ಭೀಮಸೇನನು ಊದಿದ ಶಂಖದ ಧ್ವನಿಯು ಪ್ರಳಯ ಕಾಲದ ಮೇಘ ಅಂದರೆ ಮೋಡಗಳು ಗುಡುಗಿದಂತೆ ಅದರ ಗಂಭೀರ ನಾದವಾಯಿತು। ಅದೇ ಸಮಯದಲ್ಲಿ ಯುಧಿಷ್ಠಿರನು ಅನಂತ ವಿಜಯವೆಂಬ ಶಂಖ ಊದಿದನು। ನಕುಳೆ ಸುಘೋಷು ಸಹದೇವೇ ಮಣಿಪುಷ್ಪಕು ಜೇಣೇನಾದೇ ಅಂತಕು ಗಜವಜಲಾಠಾಕೆ। ನಕುಲನೂದಿದನು ಸುಘೋಷವನ್ನು, ಸಹದೇವನು ಮಣಿಪುಷ್ಪಕವನ್ನು। ಆ ಶಂಖಗಳ ನಾದದಿಂದ ಯಮನು ಗಾಬರಿಯಾಗಿ ಹೋದನು। ಆಗ ನಕುಲನು ಸುಘೋಷವೆಂಬ ಶಂಖವನ್ನು ಹಾಗೂ ಸಹದೇವನು ಮಣಿಪುಷ್ಪಕವೆಂಬ ಶಂಖ ಊದಿದನು। ಆ ಎರಡೂ ಶಂಖಗಳ ನಾದ ಕೇಳಿ ಯಮಧರ್ಮನೂ ಗಾಬರಿಯಾಗಿ ಇತ್ತ ಕಡೆಗೆ ಬರಲೇ ಇಲ್ಲ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।